ಶ್ರೀಮದ್ ಆಚಾರ್ಯರು ತಾವು ಹೆಚ್ಚು ಮಾತನಾಡುವುದಕ್ಕಿಂತ ವ್ಯಾಸರ ಮಾತುಗಳನ್ನು ಅಥವಾ ಬೇರೆ ಪ್ರಮಾಣ ಗ್ರಂಥಗಳನ್ನು ಹೆಚ್ಚು ತೋರಿಸುವಂಥದ್ದು. ಅದರಲ್ಲಿ ಸುಮಾರು 200ಕ್ಕೂ ಹೆಚ್ಚು ಬ್ರಹ್ಮವೈವರ್ತದ ಶ್ಲೋಕಗಳನ್ನು ಆಚಾರ್ಯರು ನಮಗೆ ಉದ್ಧಾರ ಮಾಡ್ತಾರೆ. ತಮ್ಮ ಸರ್ವಮೂಲ ಗ್ರಂಥಗಳಲ್ಲಿ ಭಗವದ್ಗೀತೆಯಲ್ಲಿ ಸುಮಾರು ಒಂದು 50-60 ಶ್ಲೋಕಗಳನ್ನು ನಮಗೆ ನಿರೂಪಣೆ ಮಾಡ್ತಾರೆ. ಭಾಗವತವನ್ನು ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಭಾಗವತದ ಅರ್ಥದ ಚಿಂತನೆಗಳನ್ನು ನೋಡಿರ್ತೇವೆ. ಆ ಭಾಗವತದಲ್ಲಿ ಅನೇಕ ಕಡೆಗಳಲ್ಲಿ ನಮಗೆ ಆ ವ್ಯಾಸರ ವಾಕ್ಯಗಳನ್ನು ನೋಡಿದಾಗ ಸಂಶಯ ಬರುವ ಸಾಧ್ಯತೆ ಇದೆ. ಆ ಸಂಶಯ ಬರುವ ಸಂದರ್ಭದಲ್ಲಿ ಅದಕ್ಕೆ ಆಚಾರ್ಯರು ನಿರ್ಣೀತವಾದಂಥ ಒಂದು ಅರ್ಥವನ್ನು ಹೇಳಿ ಆ ಅರ್ಥಕ್ಕೆ ಆಧಾರ ರೂಪದಲ್ಲಿ ಈ ಬ್ರಹ್ಮವೈವರ್ತದ ಈ ಶ್ಲೋಕಗಳನ್ನು ಉದ್ಧಾರ ಮಾಡ್ತಾರೆ. ಆ ಆಚಾರ್ಯರು ಉದ್ಧರಿಸಿದ ನಿರೂಪಣೆ ಮಾಡಿದ ಅನೇಕ ಶ್ಲೋಕಗಳು ನಮಗೆ ಇವತ್ತು ಉಪಲಬ್ಧ ಇರತಕ್ಕಂತಹ ಬ್ರಹ್ಮವೈವರ್ತದ ಪುರಾಣದಲ್ಲಿ ಸಿಗುವುದಿಲ್ಲ. ಅಂದರೆ ಆಚಾರ್ಯರ ಕಾಲದಲ್ಲಿ ಉಪಲಬ್ಧ ಇದ್ದಂತಹ ಶ್ಲೋಕಗಳೇ 700-800 ವರ್ಷಗಳಲ್ಲಿ ಕಣ್ಮರೆಯಾಗಿದೆ ಅಂತ ಹೇಳಿದ್ರೆ ಪುರಾಣಗಳು ಎಷ್ಟು ಕುಂಠಿತವಾಗ್ತಾ ಇದೆ ಎಂಬುದನ್ನು ನಾವು ಗಮನಿಸಬೇಕು. ಕೆಲವರಿಗೆ ಇದನ್ನು ಕೇಳಿದಾಗ ತುಂಬ ಖುಷಿಯಾಗಬಹುದು. ಅಂದರೆ ಆಚಾರ್ಯರು ಪುರಾಣದಲ್ಲಿ ಇಲ್ಲದ ಶ್ಲೋಕಗಳನ್ನೆಲ್ಲ ಹೇಳಿದ್ದಾರೆ, ಸ್ವಂತ ಶ್ಲೋಕಗಳನ್ನು ಅವರು ಬ್ರಹ್ಮವೈವರ್ತದ ಶ್ಲೋಕ ಅಂತ ಹೇಳಿದ್ದಾರೆ, ಆದರೆ ಪುರಾಣದಲ್ಲಿ ಅದು ಇಲ್ಲವೇ ಇಲ್ಲ ಅಂತ ಕೆಲವರು ಇದನ್ನು ಪ್ರತಿವಾದಿಗಳಾಗಿ ಆಚಾರ್ಯರಲ್ಲಿ ಶ್ರದ್ಧೆ ಇಲ್ಲದೇ ಇರುವವರು ಇದನ್ನು ಹೇಳಬಹುದು. ಆದರೆ ಇದು ಕೇವಲ ಆಚಾರ್ಯರ ಗ್ರಂಥದಲ್ಲಿರ್ತಕ್ಕಂತಹ ಸಮಸ್ಯೆಗಳು ಮಾತ್ರ ಅಲ್ಲ. ಅನೇಕ ಧರ್ಮಶಾಸ್ತ್ರಗಳು ನಾವು ಇವತ್ತು ಅತ್ಯಂತ ಪ್ರಮಾಣೀಭೂತವಾದದ್ದು ಧರ್ಮಶಾಸ್ತ್ರದ ನಮ್ಮ ದಿನನಿತ್ಯದ ಪ್ರಕ್ರಿಯೆಗಳಾಗಿರಬಹುದು ಅಥವಾ ಸಂಸ್ಕಾರಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳಿಗೆ ಪ್ರಮಾಣಭೂತವಾದ ಗ್ರಂಥಗಳನ್ನಾಗಿ ನಾವು ಚತುರ್ವರ್ಗ ಚಿಂತಾಮಣಿ ಅಂತ ಧರ್ಮಶಾಸ್ತ್ರದಲ್ಲಿ ಅತ್ಯಂತ ವಿಸ್ತಾರವಾದಂತಹ ಗ್ರಂಥ ಚತುರ್ವರ್ಗ ಚಿಂತಾಮಣಿ, ಕಾಲನಿರ್ಣಯ, ಸ್ಮೃತಿ ಚಂದ್ರಿಕಾ, ವರ್ಷಕ್ರಿಯಾ ಕೌಮುದಿ, ಹೀಗೆ ಒಂದು 5-6 ಗ್ರಂಥಗಳನ್ನು ನಾವು ತುಂಬ ಧರ್ಮಶಾಸ್ತ್ರದ ಅತ್ಯಂತ ಹತ್ತಿರದ ಗ್ರಂಥಗಳನ್ನಾಗಿ ನಾವು ಸ್ವೀಕಾರ ಮಾಡ್ತೇವೆ. ಆ ಚತುರ್ವರ್ಗ ಚಿಂತಾಮಣಿಯಲ್ಲಿ ಸುಮಾರು ಒಂದು 2000 ಶ್ಲೋಕಗಳನ್ನು ಅವರು ಹೇಳಿ ಇದು ಇತಿ ಬ್ರಹ್ಮವೈವರ್ತೆ, ಬ್ರಹ್ಮವೈವರ್ತದಲ್ಲಿರ್ತಕ್ಕಂಥ ಶ್ಲೋಕಗಳು ಅಂತ ಸುಮಾರು 2000 ಶ್ಲೋಕಗಳನ್ನು ಆ ಧರ್ಮಶಾಸ್ತ್ರಕಾರ ನಿರೂಪಣೆ ಮಾಡ್ತಾನೆ. ಆದರೆ ಅದರಲ್ಲಿ ನಮಗೆ ಇವತ್ತು ಉಪಲಬ್ಧ ಇರತಕ್ಕಂತಹ ಬ್ರಹ್ಮವೈವರ್ತ ಪುರಾಣದಲ್ಲಿ ನಮಗೆ ಸಿಗುವಂಥದ್ದು ಒಂದು 30 ಶ್ಲೋಕಗಳು ಮಾತ್ರ. ಅಂದರೆ 2000 ಶ್ಲೋಕಗಳಷ್ಟು ಬ್ರಹ್ಮವೈವರ್ತದ ಶ್ಲೋಕಗಳನ್ನು ಧರ್ಮಶಾಸ್ತ್ರಕಾರರು ನಮಗೆ ತಿಳಿಸಿ ಹೇಳಿದ್ದಾರೆ. ಆದರೆ ಇವತ್ತು ಅದು ನಮಗೆ ಉಪಲಬ್ಧ ಇಲ್ಲ. ಅಂದರೆ 2000 ಶ್ಲೋಕದಲ್ಲಿ 30 ಶ್ಲೋಕ ಮಾತ್ರ ನಮಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ, ಇನ್ನು 1970 ಶ್ಲೋಕ ನಮಗೆ ಇವತ್ತು ಉಪಲಬ್ಧ ಇರತಕ್ಕಂತಹ ಬ್ರಹ್ಮವೈವರ್ತದಲ್ಲಿ ಕಣ್ಮರೆಯಾಗಿದೆ ಅಂತ ಹೇಳಿದ್ರೆ, ಅಂದರೆ ಒಂದು ಕಾಲದಲ್ಲಿ ಬ್ರಹ್ಮವೈವರ್ತದಲ್ಲಿ ಈ ಎಲ್ಲ ವಿಚಾರಗಳು ಕೇವಲ ಧರ್ಮಶಾಸ್ತ್ರದ ವಿಚಾರ ಅಲ್ಲ, ಆಚಾರ್ಯರು ನಿರೂಪಣೆ ಮಾಡಿದಂತಹ ಶ್ಲೋಕಗಳಿಂದ ಹಿಡಿದು ಅನೇಕ ವಿಷಯಗಳು, ಮತ್ಸ್ಯ ಪುರಾಣವೇ ಹೇಳುವ ಹಾಗೆ ಸಾವರ್ಣಿಯು ನಾರದನಿಗೆ ಹೇಳಿದ ವಿಚಾರ ಆಗಿರಬಹುದು, ವರಾಹದೇವರ ಚರಿತ್ರೆ ಆಗಿರಬಹುದು, ಇದೆಲ್ಲವೂ ಕೂಡ ಇತ್ತು. ಆದರೆ ಅದು ಇವತ್ತು ಉಪಲಬ್ಧಿ ಆಗ್ತಾ ಇಲ್ಲ. ಯಾಕೆಂದರೆ ಆ ಪುರಾಣಗಳ ಅಧ್ಯಯನವನ್ನು ಮಾಡುವ ಪರಂಪರೆ ಕಡಿಮೆ ಆಗ್ತಾ ಇರುವುದು ಅದರಿಂದಾಗಿ ಅಂತ. ಹಾಗಾದರೆ ನಮಗೆ ಅನ್ನಿಸಬಹುದು 18,000 ಶ್ಲೋಕಗಳು, ಅದರಲ್ಲಿ ಎಷ್ಟೋ ವಿಚಾರಗಳು ಇಲ್ಲವೇ ಇಲ್ಲ. ಆಚಾರ್ಯರು ಹೇಳಿದ ಶ್ಲೋಕಗಳು ಕೆಲವು ಉಪಲಬ್ಧಿ ಆಗುವುದಿಲ್ಲ. ಧರ್ಮಶಾಸ್ತ್ರಕಾರರು ಹೇಳಿದ 2000ಕ್ಕೆ ಹತ್ತಿರದ ಅನೇಕ ಶ್ಲೋಕಗಳು ಉಪಲಬ್ಧಿ ಆಗ್ತಿಲ್ಲ ಅಂತ ಹೇಳಿದ್ರೆ, ಇವತ್ತು ಉಪಲಬ್ಧಿ ಆಗ್ತಾ ಇರತಕ್ಕಂತಹ ಬ್ರಹ್ಮವೈವರ್ತದಲ್ಲಿ ಎಷ್ಟು ಶ್ಲೋಕ ಇದೆ? 18,000 ಶ್ಲೋಕದಲ್ಲಿ ಎಷ್ಟೋ ಲೋಪ ಆಗಿ ಕಣ್ಮರೆಯಾಗಿ ಎಷ್ಟು ಒಂದು 10,000 ಶ್ಲೋಕ ಉಳಿದಿದೆಯಾ, 10-12,000 ಶ್ಲೋಕ ಉಳಿದಿದೆಯಾ ಅಂತ ನಮಗೆ ಅನ್ನಿಸಬಹುದು. ಆದರೆ ನಮಗೆ ಇವತ್ತು ಉಪಲಬ್ಧಿ ಆಗ್ತಾ ಇರತಕ್ಕಂತಹ ಬ್ರಹ್ಮವೈವರ್ತ ಪುರಾಣ ಸುಮಾರು 20,000 ಶ್ಲೋಕಗಳಿಂದ ಕೂಡಿರುವಂಥದ್ದು. ಹಾಗಾದರೆ ನಾವು ಆಲೋಚನೆ ಮಾಡಬೇಕು, 18,000 ಶ್ಲೋಕದ ಪದ್ಮಪುರಾಣ, ಅದರಲ್ಲಿ ಎಷ್ಟೋ ಶ್ಲೋಕಗಳು ಅಧ್ಯಯನ ಪರಂಪರೆ ಇಲ್ಲದೆ ಕುಂಠಿತವಾಗಿ ಹೋಗಿ ಕಡಿಮೆ ಆಗಬೇಕಾಗಿತ್ತು, ಇದು ಹೆಚ್ಚಾಗಿದೆ. ಒಂದು ಪಾತ್ರೆಯಲ್ಲಿ ಅನ್ನ ಇರುತ್ತೆ, ಅದನ್ನು 10 ಜನ ಊಟ ಮಾಡಿದರೆ ಆ ಪಾತ್ರೆ ತುಂಬಿ ಚೆಲ್ಲಬೇಕು ಅನ್ನ. ಹಾಗೆ ಇಲ್ಲಿ ಪುರಾಣಗಳ ಶ್ಲೋಕಗಳು ಅನೇಕ ಕುಂಠಿತವಾಗಿ, ಅಂದರೆ ಕಣ್ಮರೆಯಾಗಿ ಶ್ಲೋಕಗಳ ಸಂಖ್ಯೆ ಕಡಿಮೆಯಾಗಿತ್ತು, ಹೆಚ್ಚು ಹೇಗಾಯಿತು? ಇದನ್ನು ನಮಗೆ ಶ್ರೀಮದಾಚಾರ್ಯರು ಆಗಲೇ ಹೇಳಿದ್ದಾರೆ. ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿದ್ ಅಂತರಿತಾನಪಿ. ಅಂದರೆ ಹೇಗೆ ಅನೇಕ ಶ್ಲೋಕಗಳು ಅಧ್ಯಯನ ಪರಂಪರೆ ಇಲ್ಲದೆ ಕುಂಠಿತವಾಗಿದೆಯೋ, ಕಣ್ಮರೆಯಾಗಿದೆಯೋ, ಹಾಗೆ ಅನೇಕ ಶ್ಲೋಕಗಳು ಅದರಲ್ಲಿ ಸೇರಿವೆ. ಪುರಾಣಗಳಲ್ಲಿ ಅನೇಕ ಅರ್ವಾಚೀನವಾದಂತಹ ಅನೇಕ ವಿಷಯಗಳನ್ನು ಅದರಲ್ಲಿ ಸೇರಿಸಿರುವಂಥದ್ದನ್ನು ನಾವು ಗಮನಿಸಬಹುದು. ಹಾಗಾದರೆ ನಾವು ಇನ್ನು ಒಂದು ವಾರ ನಾವೇನು ಬ್ರಹ್ಮವೈವರ್ತ ಪುರಾಣಗಳನ್ನು ನೋಡಲಿಕ್ಕಿದ್ದೇವೆ, ಅದರಲ್ಲಿ ನಮಗೆ ತುಂಬ ಜಾಗರೂಕರಾಗಿರಬೇಕಾದದ್ದು, ಇದು ವ್ಯಾಸರು ಕೊಟ್ಟ ಬ್ರಹ್ಮವೈವರ್ತದ ಶ್ಲೋಕಗಳು ಯಾವುದು, ನಂತರದವರು ಸೇರಿಸಿದ ಬ್ರಹ್ಮವೈವರ್ತದ ವಿಷಯಗಳು ಯಾವುದು, ಇದನ್ನು ವಸ್ತುತಃ ನಿರ್ಣಯ ಮಾಡಲಿಕ್ಕೆ ಬರುವುದಿಲ್ಲ. ಹೇಗೆ ನಿರ್ಣಯ ಮಾಡುವುದು? ನಮಗೇನಾದರೂ ದಾಖಲೆ ಇದ್ದಾರೆ, ಯಾರಾದರೂ ಅದನ್ನು ಸೇರಿಸಿದ್ದನ್ನು ನಾನು ಸೇರಿಸಿದ್ದೇನೆ ಅಂತ ಹೇಳಿಕೊಂಡಿದ್ದರೆ ಪ್ರಾಮಾಣಿಕವಾಗಿ ಇದು ಬೇರೆಯವರು ಸೇರಿಸಿದ್ದು ಅಂತ ಹೇಳ್ಬೋದಿತ್ತು. ಆದರೆ ನಮಗೆ ಯಾರಿಗೂ ಗೊತ್ತಾಗದೇ ಇರುವ ಹಾಗೆ ಅದನ್ನು ಸೇರಿಸಿದ್ದಾರೆ. ಅಂಥದ್ರಲ್ಲಿ
ಇದನ್ನು ಹೇಗೆ ನಿರ್ಣಯ ಮಾಡಲಿಕ್ಕಾಗುತ್ತೆ? ಅದಕ್ಕೆ ಆಚಾರ್ಯರು ನಮಗೆ ಒಂದು ಸುಂದರದ ಮಾರ್ಗವನ್ನು ಹೇಳ್ತಾರೆ. ನಮಗೆ ಬ್ರಹ್ಮವೈವರ್ತ ಪುರಾಣದಲ್ಲಿ ಇದನ್ನು ವ್ಯಾಸರು ಹೇಳಿದ ಮಾತೋ ಅಥವಾ ಬೇರೆಯವರು ಹೇಳಿದ ಮಾತೋ ನಿರ್ಣಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಯಾವುದು ಸರಿಯಾದ ತತ್ವ, ಯಾವುದು ಸರಿಯಾದ ತತ್ವ ಅಲ್ಲ, ಯಾವುದು ಸರಿಯಾದ ಮಾಹಿತಿ, ಯಾವುದು ಸರಿಯಾದ ಮಾಹಿತಿ ಅಲ್ಲ, ಇಷ್ಟನ್ನು ನಾವು ತಿಳಿದುಕೊಳ್ಳಬಹುದು ಎನ್ನುವುದಕ್ಕೆ ಶ್ರೀಮದ್ ಆಚಾರ್ಯರು ನಮಗೆ ಒಂದು ಸೂತ್ರವನ್ನು ಕೊಡ್ತಾರೆ. ಉಕ್ತೋ ಹಿ ಮಹಿಮಾ ವಿಷ್ಣೋ ಸತು ಉಕ್ತೋ ಹಿ ಸಮಾಧಿನ ಅಂತ. ನಾವು ಪುರಾಣಗಳ ಅಧ್ಯಯನವನ್ನು ಮಾಡಬೇಕಾದ್ರೆ ತುಂಬ ಮುಖ್ಯವಾಗಿ ಬೇಕಾಗಿರುವಂಥದ್ದು ಪುರಾಣ ಭಾಷೆ ಅಂತ. ಆಚಾರ್ಯರು ಅದನ್ನು ತುಂಬ ಸುಂದರವಾಗಿ ಹೇಳ್ತಾರೆ. ಸಮಾಧಿ ಭಾಷೆ, ದರ್ಶನ ಭಾಷೆ, ಗುಖ್ಯ ಭಾಷೆ ಅಂತ. ವ್ಯಾಸರ ಪೂರ್ಣ ಉಪಲಬ್ಧಿ ಇರತಕ್ಕಂತಹ ನಮಗೆ ಪುರಾಣ ಉಪಲಬ್ಧಿ ಆದರೂ ಕೂಡ ವಸ್ತುತಃ ಅದನ್ನು ಸುಲಭವಾಗಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಪುರಾಣವನ್ನು ಅಧ್ಯಯನ ಮಾಡಬೇಕಾದ್ರೆ 3 ಭಾಷೆ ಗೊತ್ತಿರಬೇಕಂತೆ. ಕನ್ನಡ, ಸಂಸ್ಕೃತ, ಇಂಗ್ಲೀಷ್ ಇದ್ದ ಹಾಗೆ ಭಾಷೆ ಅಲ್ಲ, ಆ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ಶೈಲಿ. ಸಮಾಧಿ ಭಾಷೆ ಅಂತ ಹೇಳಿದ್ರೆ ವಿಷಯ ಹೇಗೆ ಇದೆಯೋ ಅದನ್ನು ಹಾಗೆಯೇ ಹೇಳುವಂಥದ್ದು. ಇದು ಸರಿ, ಇದು ತಪ್ಪು, ಯಾವುದು ಸರಿ, ಯಾವುದು ತಪ್ಪು, ಯಾವುದು ನ್ಯಾಯ, ಯಾವುದು ಅನ್ಯಾಯ ಅದನ್ನು ನೇರವಾಗಿ ಹೇಳುವಂಥದ್ದು. ಯಾವುದು ಇದ್ದ ಹಾಗೆ ಇದೆಯೋ ಅದನ್ನು ಹಾಗೆಯೇ ಹೇಳುವಂಥದ್ದು ಅದು ಸಮಾಧಿ ಭಾಷೆ. ಎರಡನೆಯದು ದರ್ಶನ ಭಾಷೆ, ಒಂದು ರೀತಿ ದೂರದರ್ಶನದ ಮಾಧ್ಯಮದ ಭಾಷೆ ಅಂತ ಹೇಳಬಹುದು. ಅಂದರೆ ಲೋಕದಲ್ಲಿ ಏನು ಇದೆಯೋ ಅದನ್ನು ತೋರಿಸಿಬಿಡ್ತಾರೆ. ಅದರಲ್ಲಿ ಯಾವ ಹಿನ್ನೆಲೆಯಿಂದಾಗಿ ಅದು ನಡೆದಿದೆ, ಅಥವಾ ಒಳ್ಳೆಯ ಹಿನ್ನೆಲೆಯಲ್ಲಿ ನಡೆದದ್ದ ಅಥವಾ ಕೆಟ್ಟ ಹಿನ್ನೆಲೆಯಲ್ಲಿ ನಡೆದದ್ದ, ಅದು ಯಾವುದನ್ನು ಹೇಳದೆ ಏನು ನಡೆದಿದೆಯೋ ಅದನ್ನು ಹೇಳಿಬಿಡುವಂಥದ್ದು. ನಾವು ಪುರಾಣಗಳಲ್ಲಿ ಪದ್ಮಪುರಾಣದಲ್ಲಿ ಒಂದು ಕಡೆಯಲ್ಲಿ ನೋಡ್ತೇವೆ ನಾವು, ಈ ದ್ರೌಪದಿ ಧರ್ಮರಾಜನನ್ನು ವಿಸ್ತಾರವಾಗಿ ನಿಂದನೆಯನ್ನು ಮಾಡ್ತಕ್ಕಂತಹ ಮಾತುಗಳು ಸಿಗ್ತದೆ. ಅವನು ನನ್ನ ಗಂಡನೇ ಅಲ್ಲ, ಪ್ರಾರಂಭದಿಂದಾಗಿ ಕೊನೆಯ ತನಕವೂ ಅವನ ಜೊತೆಗೆ ಇದ್ದು ನನಗೆ ಕಷ್ಟವೇ ಎನ್ನುವಂತಹ ಅಭಿಪ್ರಾಯದಲ್ಲಿ ತುಂಬ ನಿಂದನೆಯನ್ನು ಮಾಡ್ತಕ್ಕಂತಹ ಮಾತು. ವಸ್ತುತಃ ದ್ರೌಪದಿ ತನ್ನ ಪತಿಯ ನಿಂದನೆಯನ್ನು ಮಾಡಿದ್ದಲ್ಲ, ಅವಳನ್ನು ನೋಡಿದ ಸ್ತ್ರೀಯರು ಯಾವ ರೀತಿಯಾಗಿ ಇವಳ ದುಃಖವನ್ನು ನೋಡಿ, ಇವಳ ಕಷ್ಟವನ್ನು ನೋಡಿ ಇವಳು ಹೇಗೆ ಆಲೋಚನೆ ಮಾಡ್ತಿದ್ರು ಅಂತ ಸ್ತ್ರೀಯರು ಏನು ಅಂದುಕೊಳ್ತಿದ್ರೋ ಅದನ್ನು ವೇದವ್ಯಾಸರು ಹೇಳಿಬಿಟ್ಟಿರ್ತಾರೆ. ಹೀಗೆ ದರ್ಶನ ಹೇಗೆ ಕಾಣ್ತದೋ ಅದನ್ನು ಹೇಳಿರ್ತಾರೆ. ಅದರ ಆಂತರ್ಯವನ್ನು ನಾವು ಬೇರೆ ಪುರಾಣಗಳು, ಮಹಾಭಾರತ ಮೊದಲಾದಂತಹ ಚರಿತ್ರೆಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ತಿಳಿದುಕೊಳ್ಬೇಕಾಗ್ತದೆ. ಇನ್ನು ಕೆಲವು ಗುಖ್ಯ ಭಾಷೆ, ಅತ್ಯಂತ ಗುಖ್ಯವಾಗಿ ಕೆಲವು ವಿಚಾರಗಳನ್ನು ನಿರೂಪಣೆ ಮಾಡಿರ್ತಾರೆ. ಅದರಲ್ಲಿ ಯಾವುದನ್ನು ಸಮಾಧಿ ಭಾಷೆ, ಯಾವುದನ್ನು ದರ್ಶನ ಭಾಷೆ, ಯಾವುದನ್ನು ಗುಖ್ಯ ಭಾಷೆ ಅಂತ ನಿರ್ಣಯ ಮಾಡಬೇಕು. ರಾವಣನನ್ನು ಅಥವಾ ದುರ್ಯೋಧನನ್ನು ಮೊದಲಾದಂತಹ ದುಷ್ಟರು ಅಂತ ಅನೇಕ ಕಡೆಗಳಲ್ಲಿ ನಿಂದನೆ ಮಾಡಿದಂತಹ ಮಾತುಗಳು ನಮಗೆ ಸಿಗ್ತದೆ. ಹಾಗೆಯೇ ಅವರು ಅನುಷ್ಠಾನವನ್ನು ತುಂಬ ಸುಂದರವಾಗಿ ಮಾಡ್ತಿದ್ರು ಅಂತ ಹೊಗಳುವ ಮಾತುಗಳು ಸಿಗ್ತವೆ. ಅದನ್ನು ಹೇಗೆ ನಿರ್ಣಯ ಮಾಡಬೇಕು? ರಾವಣನನ್ನು ಯಾರು ರಾಕ್ಷಸ ಅಂತ ಆಲೋಚನೆ ಮಾಡ್ತಾನೆ, ಅವನು ದುಷ್ಟ ಎನ್ನುವ ವಾಕ್ಯವನ್ನು ಸ್ಪಷ್ಟವಾಗಿ ಸ್ವೀಕಾರ ಮಾಡಿ ಅವನ ಅನುಷ್ಠಾನದ ಮಾತನ್ನು ಅದು ದರ್ಶನ ಭಾಷೆ ಅಂತ ಅದಕ್ಕೆ ಕೂಡುವ ಹಾಗೆ ಅನ್ವಯ ಮಾಡಬಹುದು. ಆದರೆ ಕೆಲವರಿಗೆ ರಾವಣ, ದುರ್ಯೋಧನ, ಮಹಿಷಾಸುರ ಮೊದಲಾದ ದುಷ್ಟರೇ ಅವರಿಗೆ ಅತ್ಯಂತ ಆಪ್ತರು. ಆಗ ಅವರ ಹೊಗಳಿಕೆ ಇರತಕ್ಕಂತಹ ಮಾತುಗಳನ್ನು ಪ್ರಧಾನವನ್ನಾಗಿ ತೆಗೆದುಕೊಂಡು ಅವರನ್ನು ದುಷ್ಟರು ಅಂತ ಹೇಳಿದ್ದು ಅದು ಪ್ರತಿಪಕ್ಷದವರು ಅಂತ ಹೇಗೂ ನಾವು ಅದನ್ನು ತೀರ್ಮಾನ ಮಾಡಬಹುದಲ್ವಾ? ನಿರ್ಣಯ ಹೇಗೆ ಮಾಡುವುದು? ಯಾವುದು ಸಮಾಧಿ ಭಾಷೆ, ಯಾವುದು ದರ್ಶನ ಭಾಷೆ ಅಂತ ನಾವು ಹೇಗೆ ನಿರ್ಣಯ ಮಾಡುವುದು? ಅದಕ್ಕೆ ಆಚಾರ್ಯರು ಹೇಳುವಂಥದ್ದು ಉಕ್ತೋ ಹಿ ಮಹಿಮಾ ವಿಷ್ಣೋ ಸತು ಉಕ್ತೋ ಹಿ ಸಮಾಧಿನ. ಇಡೀ ಪುರಾಣಗಳಲ್ಲಿ ಎಲ್ಲಿ ಭಗವಂತನ ಮಹಿಮೆಯನ್ನು, ಭಗವಂತನ ಸರ್ವೋತ್ತಮತ್ವವನ್ನು, ಭಗವಂತನ ಗುಣಗಳನ್ನು ಹೇಳಿರ್ತಾರೆ ಅದನ್ನು ನಾವು ಸಮಾಧಿ ಭಾಷೆ ಅಂತ ಇಟ್ಕೊಳ್ಬೇಕು. ಅದಕ್ಕೆ ಅನುಗುಣವಾಗಿ ಇರ್ತಕ್ಕಂಥದ್ದೆಲ್ಲವೂ ದರ್ಶನ ವಾಕ್ಯಗಳನ್ನು ಕೂಡ ನಾವು ಆ ಸಮಾಧಿ ವಾಕ್ಯಕ್ಕೆ ಅನುಗುಣವಾಗಿ ತೀರ್ಮಾನ ಮಾಡಬೇಕು. ಹಾಗಾದರೆ ಒಂದು ಪುರಾಣಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಆಚಾರ್ಯರು ಒಂದು ಪ್ರಧಾನ ತತ್ವವನ್ನು ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ಭಗವಂತನ ಮಹಿಮೆಯನ್ನು ಹೇಳ್ತಾ ಇದೆ. ಎಲ್ಲಾದರೂ ಭಗವಂತನಲ್ಲಿ ದೋಷಗಳಿವೆ ಅಥವಾ ಭಗವಂತನಲ್ಲಿ ಏನೋ ತಪ್ಪುಗಳನ್ನು ಮಾಡಿದ್ದಾನೆ ಅನ್ನತಕ್ಕಂತಹ ವಾಕ್ಯಗಳನ್ನು ಪುರಾಣಗಳು ಹೇಳ್ತಾ ಇದ್ದರೆ ಅದರ ದರ್ಶನ ಭಾಷೆಯಲ್ಲಿ ಹೇಳಿದ್ದಾರೆ ಅಥವಾ ಗುಖ್ಯ ಭಾಷೆಯಲ್ಲಿ ಹೇಳಿದ್ದಾರೆ ಅಂತ ಅರ್ಥ ಮಾಡಿಕೊಳ್ಳಬೇಕು. ಯಾಕೆಂದರೆ ಅವನಲ್ಲಿ ದೋಷ ಅಂತಿದ್ದರೆ ಅವನು ಭಗವಂತನೇ ಆಗುವುದಿಲ್ಲ. ನಾವೊಂದು ಭಗವಂತ ಅಂತ ಒಬ್ಬ ವ್ಯಕ್ತಿಯನ್ನು ಎತ್ತರದಲ್ಲಿ ಇಟ್ಟಿದ್ದೇವೆ. ಯಾಕೆ ಅಂತ ಹೇಳಿದ್ರೆ, ಇಡೀ ಜಗತ್ತನ್ನು ಸೃಷ್ಟಿ ಮಾಡಿ ನಮಗೂ ಗೊತ್ತಿಲ್ಲದೇ ಇರತಕ್ಕಂತಹ ಇಂತಹ ಅಪೂರ್ವವಾದಂತಹ ಜಗತ್ತನ್ನು ನಿಯಮನ ಮಾಡಬೇಕು ಅಂತ ಹೇಳಿದ್ರೆ ದೋಷ ಇರತಕ್ಕಂತಹ ನಮ್ಮಂತಹ ಸಾಮಾನ್ಯ ವ್ಯಕ್ತಿ ಅಂತ ಆದರೆ ಅವನು ಭಗವಂತ ಅಂತ ಹೇಗೆ ಆಗ್ಲಿಕ್ಕೆ ಸಾಧ್ಯ? ನಾವು ಕೂಡ ಭಗವಂತರು ಅಂತ ಆಗಬಹುದಲ್ವಾ? ಅದರಿಂದಾಗಿ ಭಗವಂತ ಎನ್ನುವಂತಹ ಶಬ್ದವೇ ಯಾವುದೇ ದೋಷ ಇಲ್ಲದಿರುವವನು ಎನ್ನುವಂತಹ ಒಂದು ತತ್ವವನ್ನು ಹೇಳುತ್ತೆ. ಹಾಗೆಯೇ ನಾವು ಭಗವಂತನಲ್ಲಿ ಮಹಿಮೆಯನ್ನು ಹೇಳ್ತಕ್ಕಂತಹ ಏನು ಪುರಾಣಗಳಿವೆ ಅದಕ್ಕೆ ಅನುಗುಣವಾಗಿ ಎಲ್ಲ ವಾಕ್ಯಗಳನ್ನು ಕೂಡ ನಾವು ಕೂಡಿಸಿಕೊಳ್ಳಬೇಕು ಅಂತ.
ಆ ದೃಷ್ಟಿಯಿಂದ ನೋಡುವುದಾದರೆ ವಸ್ತುತಃ ನಾನು ಹಿಂದೆ ಹೇಳಿದ ಹಾಗೆ ಬ್ರಹ್ಮವೈವರ್ತ ಪುರಾಣ, ವ್ಯಾಸರು ಹೇಳಿದ ಪುರಾಣಕ್ಕೂ ನಮಗೆ ಇವತ್ತು ಉಪಲಬ್ಧಿ ಇರತಕ್ಕಂತಹ ಪುರಾಣಕ್ಕೂ ಅತ್ಯಂತ ವ್ಯತ್ಯಾಸ ಇದ್ದರೂ ತತ್ವದ ವಿಚಾರದಲ್ಲಿ ವಸ್ತುತಃ ಎಲ್ಲಿಯೂ ಕೂಡ ನಮಗೆ ಕಷ್ಟ ಆಗುವುದಿಲ್ಲ. ತುಂಬ ಸುಂದರವಾಗಿ ಇದನ್ನು ಅಧ್ಯಯನ ಮಾಡ್ತಾ ಹೋಗ್ಬೋದು. ಯಾಕೆಂದರೆ ಉದಾಹರಣೆಗೆ ಹೇಳುವ ಹಾಗೆ ಪ್ರಾರಂಭದ ಬ್ರಹ್ಮಖಂಡದಲ್ಲಿಯೇ ನಾರದರ ಅತ್ಯಂತ ವಿಚಿತ್ರವಾದಂತಹ ಕಥೆಗಳನ್ನು ಹೇಳ್ತಾ ಹೋಗ್ತಾರೆ. ಎರಡನೆಯ ಪ್ರಕೃತಿ ಖಂಡದಲ್ಲಿಯೂ ಕೂಡ ಅಷ್ಟೇ ಅನೇಕ ದೇವತಾಶಕ್ತಿಗಳ ಅನೇಕ ವಿಚಿತ್ರವಾದಂತಹ ಕಥೆಗಳು. ಅದಕ್ಕೆ ನಮಗೆ ಇತಿಹಾಸಗಳಾಗಲಿ ಪುರಾವೆಗಳಾಗಲಿ ಅಷ್ಟು ಸೋಜಿಗ ಸಮಂಜಸ ಅಂತ ಅನಿಸದೇ ಇರಬಹುದು. ಅಂದರೆ ಕಥೆಗಳು ನಮಗೆ ಸಮಂಜಸ ಅನಿಸದೇ ಇದ್ದರೂ ಕೂಡ ಅದರಲ್ಲಿ ಬರ್ತಕ್ಕಂತಹ ತತ್ವಗಳು ಮಾತ್ರ ತುಂಬ ಸುಂದರವಾದಂತಹ ತತ್ವಗಳನ್ನು ನಮಗೆ ಬ್ರಹ್ಮವೈವರ್ತ ಪುರಾಣ ಹೇಳ್ತದೆ. ಪ್ರತಿಯೊಂದು ಕಥೆಗಳಲ್ಲಿಯೂ ಕೂಡ ಸುಮಾರು 200-300 ಕಥೆಗಳನ್ನು ಹೇಳ್ತದೆ. ಯಾವುದೇ ಕಥೆಗಳನ್ನು ಹೇಳಬೇಕಾದರೂ ಕೂಡ ನಾವು ಕೃಷ್ಣನ ಕಥೆಗಳನ್ನು ಹೇಳಬೇಕಾದ್ರೆ ಅನೇಕ ರಾಕ್ಷಸರ ಸಂಹಾರಗಳನ್ನು ನಾವು ಕೇಳ್ತೀವಿ. ತೃಣಾವರ್ತನನ್ನು ಕೊಂದದ್ದು, ಶಕಟಾಸುರನನ್ನು ಕೊಂದದ್ದು, ಧೇನುಕಾಸುರನನ್ನು ಕೊಂದದ್ದು, ಹೀಗೆ ಅನೇಕ ರಾಕ್ಷಸರನ್ನು ಕೊಂದಂತಹ ಅನೇಕ ಕಥೆಗಳನ್ನು ಕೇಳ್ತೀವಿ. ಪ್ರತಿಯೊಂದು ರಾಕ್ಷಸರಿಗೂ ಹಿನ್ನೆಲೆಯ ಒಂದು ಕಥೆಯನ್ನು ಹೇಳುತ್ತೆ ಬ್ರಹ್ಮವೈವರ್ತ ಪುರಾಣ. ಅವನು ಯಾಕೆ ರಾಕ್ಷಸನಾದ, ಅವನು ಯಾಕೆ ಕೃಷ್ಣನಿಂದ ಹತನಾದ, ಪ್ರತಿಯೊಂದಕ್ಕೂ ಕೂಡ ಕಥೆಗಳನ್ನು ಹೇಳ್ತಾರೆ. ಆ ಕಥೆಗಳ ಮೂಲಕ ಒಳ್ಳೆಯದು ಮಾಡಿದರೆ ನಿನಗೆ ಒಳ್ಳೆಯ ಫಲ, ಕೆಟ್ಟದು ಮಾಡಿದರೆ ನಿನಗೆ ಕೆಟ್ಟ ಫಲ. ಆ ಕಥೆಗಳು ಅಷ್ಟು ಸಮಂಜಸವಲ್ಲದೇ ಇರಬಹುದು ನಮಗೆ, ಆದರೆ ಕಥೆಗಳಿಂದ ಬರುವಂತಹ ತತ್ವ ತುಂಬ ಸುಂದರವಾದಂತಹ ತತ್ವ. ಪ್ರತಿಯೊಂದು ತತ್ವದಲ್ಲಿಯೂ ಕೂಡ ನೀನು ಧರ್ಮಕರ್ಮದಲ್ಲಿ ಮತ್ತೊಬ್ಬರಿಗೆ ಅಪಕಾರಿಯಾಗದೆ ಲೋಕಕ್ಕೆ ಕಂಟಕವಾದಂತಹ ಆಲೋಚನೆಗಳನ್ನು ಬಿಟ್ಟು ಸಾತ್ವಿಕವಾದಂತಹ ಆಲೋಚನೆ, ಸಾತ್ವಿಕವಾದಂತಹ ಪ್ರವೃತ್ತಿಯಲ್ಲಿ ತೊಡಗು. ನಿನಗೆ ಧರ್ಮ, ನಿನಗೆ ಶ್ರೇಯಸ್ಸು. ನೀನು ಕೆಟ್ಟ ಆಲೋಚನೆಗಳೇ, ಸ್ವಾರ್ಥಮಯವಾದಂತಹ ಜೀವನ, ತಾನು, ನನ್ನದು, ನನಗೆ ಅಂತ ಎಷ್ಟು ನೀನು ಸ್ವಾರ್ಥದಲ್ಲಿ ಆಲೋಚನೆ ಮಾಡ್ತೀಯ, ಅದರಿಂದ ನಿನಗೆ ಕೆಡುಕೆ. ಈ ತತ್ವಗಳನ್ನು ಬ್ರಹ್ಮವೈವರ್ತ ಪುರಾಣ ಅನೇಕ ಕಡೆಗಳಲ್ಲಿ ಹೇಳ್ತದೆ.